ನಮಸ್ಕಾರ ರೀಪ್ಪ ಎಲ್ಲರಿಗೂ ಮತ್ತೊಂದು ಸುದ್ದಿ ತೊಗೊಂಬಂದನ್ರಿ. ನಾ ಬೆಳಗಾವಿ ಜಿಲ್ಲಾ ಬಿಟ್ಟು ಈಗ ಬಾಗಲಕೋಟೆ ಹೊಂಟಾನೆ. ಬಾಗಲಕೋಟದಾಗ ಕಡಕ ರೊಟ್ಟಿ, ಖಾರಬೇಳಿ, ಗಟ್ಟಿ ಮೊಸರು ಭಾಳ ಅಲ್ರಿ. ಬಾಗಲಕೋಟೆ ಮತ್ತು ವಿಜಾಪುರ ಜನ ಭಾಳ ಅಚ್ಚುಮೆಚ್ಚಿನ ಆಹಾರ ಪದಾರ್ಥ. ಕಾಯಿಪಲ್ಯಗಳು ಮಾಡ್ತಾರಲ್ಲಿ, ಹಂಗೆ ತಿನ್ಕೋತ ಕೊಂಡ್ಬೇಕು. ಯಾವುದು ಮಾಂಸಾರಿ ನಾವು ನೆನಪ ಬರೋದಿಲ್ಲ. ಭಾಳ ಚಂದ ಬಿಳಿಜೋಳದ ರೊಟ್ಟಿಯಲ್ಲಿ ರಪ ಬೆಳಿಗ್ಗೆ ಎದ್ದ ರೊಟ್ಟಿ ಆವಾಜ್ ಕೇಳ್ರೆ ಬಾಗಲಕೋಟದಾಗ ಗಡ 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 ನಡಗಬೇಕು. ಅಂಥ ಬಿಸಿಲದಾಗ ಉತ್ಸಾಹದಿಂದ ಇರ್ತಾರೆ ರೀ. ಅಂಥ ಒಂದು ಬಾಗಲಕೋಟೆ ಜಿಲ್ಲಾಕ್ಕೆ ಹೊಂಟಾನೆ. 7 ಕ್ಷೇತ್ರದ ವಿಶ್ಲೇಷಣೆ ತೊಗೊಂಡು ಹೊಂಟಾನೆ. ಬಾಗಲಕೋಟೆ ದಿಕ್ಕು ಬದಲಿಸುವಂಥ ಕೋಟೆ ಅಲ್ರಿ. ಮುಂದಿನ ರಾಜಕಾರಣದಾಗ 2023ದಾಗ ಅಲ್ಲಿದು ಒಂದೊಂದು ಕ್ಷೇತ್ರದ ಒಂದೊಂದು ಸಮೀಕ್ಷೆ ಹೇಳ್ಕೊತ ಬರಾಕತ್ತಾನೆ. ಅದರ ಪ್ರಕಾರ ಯಾರ ಗೆಲುವು ಯಾರು ಸೋಲು, ಮುಂದೆ ಘಟಾನುಘಟಿಗಳ ಸೋಲು ಆಗ್ತೈತಿ. ಇದೊಂದು ದೊಡ್ಡ ವಿಚಿತ್ರ. ಕ್ಯಾಬಿನೆಟ್ ದರ್ಜೆ ಮಂತ್ರಿ ಇದ್ದವ್ರು ಸೋಲು ಅನುಭವಿಸ್ತಾರೆ. ಇದು ಭವಿಷ್ಯ ನಮ್ಮದು ನಂಬರ್ 1 ಚಾನಲ್ದು ಬರ್ಕೋರಿ. ಇದ್ರಾಗ ಏನೂ ತಪ್ಪಕ್ಕೆ ಸಾಧ್ಯ ಇಲ್ಲ. ಅಂಥ ಗ್ರೌಂಡ್ ರಿಪೋರ್ಟ್ಸ್ ಆಧಾರಿತವಾಗಿ ದೊಡ್ಡ ದೊಡ್ಡ ಮಂತ್ರಿಗಳು ಬೀಳ್ತಾರೆ ಈ ಸಾರಿ. ಯಾರ್ರಿಪ್ಪ? ಹಂಗಾದ್ರೆ ಬಾಗಲಕೋಟೆ ಮೊಟ್ಟ ಮೊದಲನೇದಾಗಿ ಈಗ ಬರ್ತಾನೆ ನೋಡ್ರಿ. ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಬಾದಾಮಿ ಕ್ಷೇತ್ರದಿಂದ ಅಲ್ಪ ಮತದಿಂದ ಜೈಬೇರಿ ಹೊಡೆದಂಥ ಯಾರು ಗೊತ್ತಾತಿರಲ್ಲ? ಅನ್ನದಾಸೋಹ, ಅನ್ನ ಸಂತರ್ಪಣೆ, ಪಶುಭಾಗ್ಯ, ಕೃಷಿ ಯೋಜನೆ, ಏನೇನು ಭಾಗ್ಯ, ಶಾದಿ ಭಾಗ್ಯ, ಎಂತೆಂಥ ಭಾಗ್ಯ ಮಾಡಿದಂಥ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಾಗಲಕೋಟೆ ಜಿಲ್ಲಾದ ಬಾದಾಮಿ ಜನತೆ ಅವ್ರನ್ನ ಸೋಲ್ಸಂಗಿಲ್ಲ, ಬರೆದಿಟ್ಕೋರಿ. ಭಾಳ ಪ್ರೀತಿ ಅಲ್ರಿ ಬಾದಾಮಿ ಜನತೆ ಸಿದ್ದರಾಮಯ್ಯನ ಮೇಲೆ. ಯಾಕಂದ್ರೆ ಕರ್ನಾಟಕ ರಾಜ್ಯದ ಚುಕ್ಕಾಣಿ ಹಿಡಿಯವ್ರಲ್ಲ. ಮುಖ್ಯಮಂತ್ರಿ ಆಗಲಿಲ್ಲ ಅಂದ್ರೂ ರಿಮೋಟ್ ಕಂಟ್ರೋಲ್ ಅವ್ರ ಕೈಯಾಗ. ಅದರ ಬಗ್ಗೆ ಕರ್ನಾಟಕ ರಾಜಕಾರಣದಾಗ ಈಗ ಉತ್ತರ ಕರ್ನಾಟಕದಿಂದ ಯಾರು ಮುಖ್ಯಮಂತ್ರಿ ಆಗ್ತಾರೋ 3 ಜನರು ಒಬ್ಬರಾಗತ್ತೆ ಹೇಳಿದ್ನಿ. ನೀವು ನನಗೆ ತಿಳಿಸ್ಬೇಕಾಗಿತ್ತು, ತಿಳಿಸ್ರಿ. ಇನ್ನೂ ಟೈಮ್ ಐತಿ, ತಿಳಿಸ್ರಿ. ಬಾಗಲಕೋಟದಾಗ ಜಿಲ್ಲಾದಾಗ ಬಾದಾಮಿದಿಂದ ಸಿದ್ದರಾಮಯ್ಯನ ಮಾತ್ರ ಸೋಲ್ಸೋದಿಲ್ಲ, ಕಳ್ಕೊಳ್ಳೋದಿಲ್ಲ. 3,500 ಕೋಟಿ ರೂಪಾಯಿ ಅನುದಾನ ತಂದಂಥ ಪ್ರತಿ ಗ್ರಾಮದಾಗ ಹಳ್ಳಿಯಾಗ ನೀರಾವರಿ ಸೌಲಭ್ಯ ಕೊಟ್ಟಂಥ ಉತ್ತರ ಕರ್ನಾಟಕದ ಸಿದ್ದರಾಮಯ್ಯ. ದಕ್ಷಿಣ ಕರ್ನಾಟಕದ ಸಿದ್ದರಾಮಯ್ಯ ಅಲ್ಲ, ಉತ್ತರ ಕರ್ನಾಟಕದ ಸಿದ್ದರಾಮಯ್ಯ ಈಗ. ಯಾಕಂದ್ರೆ ಬಾದಾಮಿಂದ ಆರಿಸಿ ಹೋಗ್ಯಾರಲ್ಲ. ಮತ್ತು ನಮ್ಮ ಸಿದ್ದರಾಮಯ್ಯ ಇನ್ನು ದಕ್ಷಿಣ ಕರ್ನಾಟಕದಾಗ ಗೆದ್ರೆ ಅಲ್ಲಿ ಸಿದ್ದರಾಮಯ್ಯ ಆಗಲಿ. ಆದರೆ ಎಲ್ಲ ವಿಚಾರ ಮಾಡಿರ ಕರ್ನಾಟಕಕ್ಕೆ ಒಬ್ಬ ಸಿದ್ದರಾಮಯ್ಯ. ಇದೇ ಮಾಸ್ ಲೀಡರ್. ಎಲ್ಲ ಜಾತಿ ಧರ್ಮದವ್ರ ಜೊತೆ ಕುಡ್ಕೊಂಡು ಹೋಗುವಂಥ ವ್ಯಕ್ತಿತ್ವ ಮತ್ತು ದುಡ್ಡೆಲ್ಲ ಮತ ಬ್ಯಾಂಕ್ ಐತಿ. OBC ಬಹುಜನ 85 ಕಂಟ್ರೋಲಿಂಗ್ ಪವರ್. ಯಾರು ಒಂದು ನೇತೃತ್ವ ಮಾಡಿದ್ರು ಇವರು ಸತೀಶ್ ಜಾರಕಿಹೊಳಿ ಮತ್ತು ಸಿದ್ದರಾಮಯ್ಯ. ಅಲ್ಪಸಂಖ್ಯಾತರದಿಂದ C ಇಬ್ರಾಹಿಂ ಇಂಥವರೆಲ್ಲ ಕೂಡ್ಕೊಂಡು ಅಹಿಂದ ಸಂಘಟನೆ ಮಾಡಿದರು. ಆ ಅಹಿಂದ ಸಂಘಟನೆಯಿಂದ ಕರ್ನಾಟಕದ ದಿಕ್ಕು ಬದಲು ಮಾಡಿದವರು. ಇಂಥವರು ಉತ್ತರ ಕರ್ನಾಟಕದಿಂದ 3 ಜನ ಮುಖ್ಯಮಂತ್ರಿ ಆಗವ್ರದಾರ. ಹತ್ರಾಗ ಒಬ್ಬರು ಇನ್ನು ನಿಮಗೆ ಬಿಟ್ಟದ್ದು. ಇನ್ನು ಬರ್ತಾನೆ ಬಾಗಲಕೋಟೆ ನಗರಕ್ಕೆ ವೀರಣ್ಣ ಚರಂತಿ ಮಠನ ಸೋಲ್ಸೋ ಸಲುವಾಗಿ HY ಮೇಟಿ ಪ್ರಭಾವಶಾಲಿ ವ್ಯಕ್ತಿ ಗೊತ್ತೈತಿರಲ್ಲ, ಅರಣ್ಯ ಮಂತ್ರಿ ಇದ್ರೆ ಅವ್ರ ಮಾತ್ರ ತಾಲೀಮ್ ಮಾಡಾಕತ್ತಾರ. ನಗಬೇಡ್ರಿಪ್ಪ, ತಾಲೀಮ್ ಎದಕ್ಕೆ ಮಾಡತ್ತಾರ ಅಂದ್ಕೊಳ್ಳಿ ಮತ್ತು ನಕ್ಕೋತ್ಕೊಂಡು ಬೇಡ್ರಿ. HY ಮೇಟಿ ಅರಣ್ಯ ಮಂತ್ರಿ ಇದ್ದರು. ಸಿದ್ದರಾಮಯ್ಯ HY ಮೇಟಿನ ಕರೆದ ಮಂತ್ರಿ ಮಾಡಿದ್ದ ಇತಿಹಾಸ. ಬಾಗಲಕೋಟೆ ಜನತೆಗೆ ವೀರಣ್ಣ ಚರಂತಿ ಮಠನ ಸೋಲ್ಸೋ ಸಲುವಾಗಿ ಈಗ HY ಮೇಟಿ ತಾಲೀಮ್ ಮಾಡಾಕತ್ತಾರ. ತಾಲೀಮ್ ಅವ್ರ ಮಗಳು ಸಹಿತ ನಿಂದಿರ್ಬೋದ್ರೆ, ಎರಡೂ ಅಲ್ಲಿ ಆಪ್ಷನ್ ಐತಿ. ಏನು ತಿಳ್ಕೊರಿ. ಬಾಗಲಕೋಟೆ ಜನತೆ ಏನು ವಿಚಾರ ಮಾಡ್ತೀರಿ ಮಾಡಿರಿ. ಇನ್ನು ನೋಡ್ರಿ, ಕರ್ನಾಟಕ ರಾಜ್ಯದ BJP ಸರ್ಕಾರದ ಉಪಮುಖ್ಯಮಂತ್ರಿ ಸಂವಿಧಾನ ವಿರೋಧಿ ಆದಮೇಲೆ ಮತ್ತದು ಉಪಮುಖ್ಯಮಂತ್ರಿ ಸ್ಥಾನ ಹೋತು. ಲೋಕೋಪಯೋಗಿ ಮಂತ್ರಿ ಮಾಡಿದರೆ ಜಲಸಂಪನ್ಮೂಲ ಮಂತ್ರಿ ಆಗ್ಯಾರ. ಈಗ ಅವರು ಮಾತ್ರ ಈ ಸಲ ಮುದೋಳದಿಂದ ಸೋಲೋದು ಖಚಿತ. ಹೆಂಗ್ರಿ? ಹೆಂಗೆ ಹೇಳ್ರಿ ನೋಡೋಣ, ಹೆಂಗೆ ಸೋಲ್ತಾರ ಅನ್ನೋದು. ಅವರು ಭಾರತೀಯ ಜನತಾ ಪಕ್ಷದ ಸಿದ್ಧಾಂತಕ್ಕೆ ಹೋಗಲಿಲ್ಲ. ಅವರಿಗೆ ಅದು ಬಗ್ಗೆ ಬರಲಿಲ್ಲ. ಏನೇನೋ ಮಾತಾಡೋಕೆ ಹೋಗಿ ಏನೇನೋ ಎಡವಟ್ಟು ಮಾಡ್ಕೊಂಡ್ಬಿಟ್ರು. ಅಲ್ಲೇ ಒಂದು ಸಕ್ರೆ ಕಾರ್ಖಾನೆ ಹಗರನ್ನ ನಿಭಾಯಿಸೋಕ್ಕಾಗಲಿಲ್ಲ. ಗೋವಿಂದ ಕಾರಜೋಳ ಸಾಹೇಬರಿಗೆ ಸಕ್ರೆ ಫ್ಯಾಕ್ಟ್ರಿ ನಿಭಾಯಿಸೋಕ್ಕಾಗಲಿಲ್ಲ.
ಅದೇನೇನೋ ಗೋಲ್ಮಾಲಾಗಿ ಎಷ್ಟೋ ಕೋಟ್ಯಾಂತರ ಹಗರನಾತು ರೈತರು ಕೂತರು ಅದನ್ನು ನಿಭಾಯಿಸೋಕ್ಕಾಗಲಿಲ್ಲ ತಮ್ಮ ಸರ್ಕಾರ ಇದ್ರೂ ಸಹಿತ ಅದು ವಿವಾದ ಇನ್ನು ಎಲ್ಲಿ ಹೋಗೈತಿ ಆ ವಿವಾದ ಇನ್ನು ಅವ್ರಿಗೆ ಪೆಟ್ಟ ಕೊಡ್ತೈತಿ ಅಲ್ಲಿ RB ತಿಮ್ಮಾಪುರ ಶಾಸಕ ಆಗ್ತಾನೆ. ಬರ್ಕೋರಿ. ಕರ್ನಾಟಕ ರಾಜ್ಯದ ಒಂದು ಕ್ಯಾಬಿನೆಟ್ ದರ್ಜೆ ಮಂತ್ರಿ ಇದ್ದಂಥ ಗೋವಿಂದ ಕಾರಜೋಳ ಅಹಿಂದದಿಂದ ಬಂದವ್ರು, ಆದ್ರೆ BJP ಸೇರ್ಪಡೆ ಆದ್ರೆ ಗೋವಿಂದ ಕಾರಜೋಳ, ರಮೇಶ್ ಜಿಗಜಿಣಗಿ ಇವರೆಲ್ಲರೂ ಜನತಾದಳ ಪರಿವಾರದಿಂದ ಬಂದವರು. ಆದ್ರೆ ಕಾಲಾಂತರದಿಂದ ಕೆಲವು ಕಾರಣಗಳು ತೋರಿಸ್ಕೋತ ಅವ್ರು BJPಗೆ ಸೇರಿದರು. ಆದರೆ BJPಯಾಗ ಅವ್ರಿಗೆ ಉಸಿರುಗಟ್ಟು ವಾತಾವರಣ ಗೊತ್ತಾಗತೈತಿ. ಇನ್ನು ಮತ್ತೆ ಎಲ್ಲಿ ಮತ್ತೆ ಕಾಂಗ್ರೆಸ್ಗೆ ಜಂಪ್ ಮಾಡ್ತಾರೋ ಗೊತ್ತಿಲ್ಲ. ಇದು ನಡೆದೈತ್ರಿ. ಸಿದ್ದರಾಮಯ್ಯನ ಮನೆಗೆ ಅಲ್ಲಿ ಇಲ್ಲಿ ಫೋನ್ಗಳು ನಡೆದಾವ್, ಗುಸು ನಡೆದಾವ್. 30ರಿಂದ 40 MLAಗಳು ಯಾಕಡೆ ಹೋಗ್ಬೇಕಾಗಿತ್ತು. ತೂಗುಯಾಲೆಯಲ್ಲಿ ತೇಲಾಡುವಂಥ ಪರಿಸ್ಥಿತಿ ಬಂದೈತಿ. ಕಾಕನ ಭವಿಷ್ಯ ಯಾವಾಗಲೂ ಕರೆಕ್ಟ್ ಹಾಕೋತ ಹೋಗ್ತೈತಿ. ಎನ್ನ ಬರ್ತನ್ ನೋಡ್ರಿ. ಎಲ್ಲಿ ಸಿದ್ದು ಸೌದಿ ತೇರ್ದಾಳ್ ವಿವಾದಾಸ್ಪದ ಶಾಸಕ ಅಂತ ಹೆಸರಿಟ್ಬಿಟ್ಟವ್ ನಾವು. ಯಾಕೆ ವಿವಾದ ಹೇಳ್ರಿ? ಏನೇನೋ ಘಟನೆ ಮಾಡಿರಿ ಗೊತ್ತಿಲ್ರಿ. ಏನೋ ಯದ್ವತ್ತದ್ವ ಮಾತಾಡೋದು, ಯಾವುದೋ ಒಂದು ಮುನ್ಸಿಪಾಲ್ಟಿ ಎಲೆಕ್ಷನ್ದಾಗ ಹೆಣ್ಣನ್ನು ಜಗ್ಗಿ ಏನೇನೋ ಮಾಡಿ ಅವಾಂತರಾತು, ಅದರಿಂದ ಹೆಸರಿಗೂ ಕಳಂಕ ಬಂತು. ಇನ್ನು ಮುಂದೆ ಅವ್ರ ಸೋಲ ಇನ್ನು ತನ್ನಷ್ಟಕ್ಕೆ ತಾನೇ ಒಪ್ಕೋಬೇಕಾಕೈತ್ರಿ. ಅಲ್ಲಿ ಯಾರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮಾಜಿ ಸಚಿವೆ, ಅಲ್ಪಮತದಿಂದ ಸೋತವಳು ಉಮಾಶ್ರೀ, 400ಕ್ಕೂ ಹೆಚ್ಚು ಸಿನಿಮಾ ರಂಗದಲ್ಲಿ ಕರ್ನಾಟಕ ರಾಜ್ಯ ಅಲ್ಲ ಭಾರತಕ್ಕೆ ಅನೇಕ ಪ್ರಶಸ್ತಿಗಳನ್ನು ತೆಗೆದುಕೊಂಡಂಥ ಮಾಜಿ ಸಚಿವೆ ಉಮಾಶ್ರೀ ತೇರ್ದಾಳದಾಗ ಲಗ್ಗೆ ಹಾಕಕ್ಕೆ ತಯಾರಾಗ್ಯಾರ್ರಿ. ಅವಳ ಎಲ್ಲರೇ ಲಗ್ಗೆ ಹಾಕಿಳಂದ್ರೆ ಸಿದ್ದು ಸೌದಿ ಮಂಗಮಾಯ ಅಂಥ ವೋಟ್ ಬ್ಯಾಂಕ್ ಐತಿ ಉಮಾಶ್ರೀದು. ಆದ್ರೆ ಉಮಾಶ್ರೀಗೆ ಒಂದು ತೊಡಗಾಲ ಹಾಕೋ ಸಲುವಾಗಿ ಅಲ್ಲಿ ಮತ್ತೊಬ್ಬ ಕ್ಯಾಂಡಿಡೇಟ್ ತಯಾರಾಗ್ಯಾರ್ರಿ. ಅದು ಒಂದು ಈಗ ಸುದ್ದಿ ಬಾತ್. ಕಣ್ಣಿನ ಡಾಕ್ಟರ್ ಪದ್ಮಜಿತ್ ನಾಡಗೌಡ ಪಾಟೀಲ ಶಾಸಕ ಆಗಕ್ಕೆ ಹೊಂಟಾರ. ಡಾಕ್ಟ್ರಿಗೆ ಯಾಕೋ ಕಣ್ಣುಗಳ ಆಪ್ರೇಷನ್ ಮಾಡೋದು ಬಿಟ್ಟು ಶಾಸಕ ಆಗ್ಬೇಕು ಅನ್ನೋದು ಏನೋ ಹವ್ಯಾಸ ಬಂದೈತೆ ಕಾಯ್ತು. ಶಾಸಕರಾದ್ರೆ ಮಾತ್ರ ಅವರ ಕಣ್ಣಿನ ಆಪ್ರೇಷನ್ ಮಾಡೋದು ಮರೆತು ಬಿಡ್ತಾರೆ ರೀ. ಡಾಕ್ಟರ್ ಪದ್ಮಜಿತ್ ನಾಡಗೌಡ್ರೆ ಯಾಕೆ ರಾಜಕಾರಣದಾಗ ಆಸಕ್ತಿ ವಹಿಸ್ಯಾರೋ ಅದು ಗೊತ್ತಿಲ್ಲ. ಅದನ್ನೇ ಅವ್ರ ಜೊತೆ ನಮ್ಮದು ಸಂಪರ್ಕವೂ ಇಲ್ಲ, ಅವ್ರ ಜೊತೆ ನಾವು ಸಂದರ್ಶನ ಮಾಡಿಲ್ಲ. ಈಗ ನಾವು ಅನೇಕ ಅಭ್ಯರ್ಥಿಗಳನ್ನ ಸಂದರ್ಶನ ಮಾಡಿದ್ದೀವಿ. ಆದರೆ ಈಗೀಗ ಇವ್ರ ಹೆಸರು ಕೇಳಿ ಬರಾಕತ್ತೈತಿ ಪದ್ಮಜಿತ್ ನಾಡಗೌಡ ಪಾಟೀಲ್. ಏನೇನೋ ಒಂದು ಸಾಮಾಜಿಕ ಚಟುವಟಿಕೆ ಮಾಡಾಕತ್ತಾರ, ಆದ್ರೆ ಅಲ್ಲಿ ಅವರ ಜನಾಂಗದ ವೋಟ್ ಬ್ಯಾಂಕ್ ಇಲ್ಲ. ಇದೊಂದು ಯಕ್ಷ ಪ್ರಶ್ನೆ ತಿಳ್ಕೊಬೇಕು. ಆದ್ರೆ ಕಾಂಗ್ರೆಸ್ ಗಾಳ್ಯಾಗ ಇನ್ನು ಯಾರ್ಯಾರು ಎಲ್ಲೆಲ್ಲಿ ಆರಿಸಿ ಬರ್ತಾರೋ ಗೊತ್ತಿಲ್ಲ ರೀ. ಯಾವ್ದು ಅಂಥ ಬಿರುಗಾಳಿ ಬೀಳೋದೈತಿ. ಈಗ ಅಲ್ಲಿ ಉಮಾಶ್ರೀಗೆ ಟಿಕೆಟ್ ಕೊಟ್ರೆ ಸಿದ್ದು ಸೌದಿ ಡಮಾರ್. ಇನ್ನು ನೋಡ್ರಿ ಮುಂದೆ ಬರ್ತಾನೆ ಮೃದು ಸ್ವಭಾವದ ಹೀರೋ ಯಾರ್ರಿಪ್ಪ? ಸ್ಮಾರ್ಟ್ ಬಾಯ್. 224 ಶಾಸಕರಾಗ ಒಬ್ಬ ರೇವೂರು ಒಬ್ಬ ಸ್ಮಾರ್ಟ್ ಹೀರೋ ಗುಲ್ಬರ್ಗಾದಿಂದ. ಆಮೇಲೆ ನಮ್ಮ ಆನಂದ ನ್ಯಾಮಗೌಡ, ಆಮೇಲೆ ನಮ್ಮ ಮಹಂತೇಶ ಕೌಜಲಗಿ, ಗಣೇಶ್ ಹುಕ್ಕೇರಿ ಸ್ಮಾರ್ಟ್ ಹೀರೋಗಳ್ರಿ ಇವರು. ಸಣ್ಣ ವಯಸ್ಸಿನಾಗ ಶಾಸಕರಾದವ್ರೆ ಮತ್ತು ಭಾಳ ಸುಂದರವಾದಾರ, ಪರ್ಸ್ನಾಲಿಟಿನೂ ಹಂಗೆ ಐತಿ. ಆ ಆನಂದ ನ್ಯಾಮಗೌಡನ ಸೋಲಿಸಲಾಕ ಜಮಖಂಡ್ಯಾಗ ಸಾಧ್ಯವಿಲ್ಲ. ಗ್ರೌಂಡ್ ರಿಪೋರ್ಟ್ಸ್ ತೆಗೆದೀವಿ. ಜಮಖಂಡಿ ಜನತೆ ಈ ಹುಡುಗನ ಇನ್ನೊಮ್ಮೆ ನಾವು ಆರಿಸ್ತರ್ತೇವೆ, ಅವರ ಅಪ್ಪನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಮತ್ತೊಮ್ಮೆ ಆರಿಸ್ತಾನೆ ಶ್ರದ್ಧಾಂಜಲಿ ಅರ್ಪಿಸ್ತೀವಿ ಅಂತೇಳಿ ವಚನ ಕೊಟ್ಟಾರ. ಫೋನ್ ಮುಖಾಂತರ ನಮಗೆ ಹೇಳ್ಯಾರ. ಇನ್ನು ನೋಡ್ರಿ ಬೃಹತ್ ಕೈಗಾರಿಕಾ ಮಂತ್ರಿ, ಸಾವಿರಾರು ಕೋಟಿ ಸರ್ದಾರ, ಮಂಡ್ಯದಲ್ಲಿ ಸಕ್ಕರೆ ಕಾರ್ಖಾನೆ ತೆಗೆದುಕೊಂಡಂಥ ಮುರುಗೇಶ್ ನಿರಾಣಿ ಸಾಹೇಬ್ರದ್ದು ಹೇಳಕ್ಕೆ ಬಂದನ್ರಿ. ಮುರುಗೇಶ್ ನಿರಾಣಿ ಸಾಹೇಬ್ರಿಗೂ ಈ ಸಾರಿ ಸಮಸ್ಯೆ ಐತ್ರಿ. ಯಾಕಾಗೈತಿವ ಹೇಳ್ರಿ ಈ ಸಮಸ್ಯೆ? MB ಪಾಟೀಲ್ ಒಂದು ಖಾನ್ದಾನಿ ಗೌಡಂದು ಒಂದು ನಾಲಿಗೆ ಭಾಳ ಕೆಟ್ಟ್ರಿ. ಇದನ್ನು ಭಾಳ ತಿಳ್ಕೊರಿ ಎಲ್ಲರೂ. ಗೌರವಾನ್ವಿತ MB ಪಾಟೀಲ್, ಡಾಕ್ಟರ್ MB ಪಾಟೀಲ್ ಅವ್ರದ್ದೊಂದು ನಾಲಿಗೆ ಭಾಳ ಕೆಟ್ಟ. ಹೆಂಗೆ ರೀ ಅವ್ರ ಬಾಯಲ್ಲಿ ಏನು ಹಾಕೈತಿ ಅದು ನಕ್ಕಿನ ಅದು. ಯಾವಾಗಲೂ MB ಪಾಟೀಲ್ ಅವ್ರ ಜೊತೆ ವಾದ ವಿವಾದ ಮಾಡಬಾರ್ದು, ಅವ್ರ ಜೊತೆ ಕೆನಕಬಾರ್ದಂತ್ರಿ. ಯಾಕಂದ್ರೆ ಅಂಥ ಹೃದಯವಂತ, ಯಾರಿಗೆ ಮೋಸ ಮಾಡಿದ ವ್ಯಕ್ತಿ ಅಲ್ಲ, ಯಾರಿಗೆ ಬೆನ್ನಾಗ ಚೂರಿ ಹಾಕಿ ವಾಮ್ ಮಾರ್ಗದಿಂದ ಬಂದಂಥ ವ್ಯಕ್ತಿ ಅಲ್ಲ MB ಪಾಟೀಲ್. ಆ MB ಪಾಟೀಲ್ ಜೊತೆ ಯಾರ್ಯಾರು ವಾದ ವಿವಾದ ಮಾಡ್ಯಾರಲ್ಲ ಅವ್ರು ಸೋಲವ್ರ ಗ್ಯಾರಂಟಿನ. ಅದು ಭವಿಷ್ಯ ಐತ್ರಿ. ಈ ಹಿಂದಕ್ಕೇನು ಯಾರ್ಯಾರಿಗೆ ಅವ್ರ ಶಾಪ ಕೊಟ್ಟಾರ, ಅವ್ರು ಸೋತ ಹೋಗ್ಯಾರ. ನೀರಿನ ಹರಿಕಾರ್ರಿ, ನೀರು ತಂದು ಕೊಟ್ಟಂಥ ಹೆಣ್ಣು ಕೊಡಲಾರ್ದಂಥ ವಿಜಾಪುರ ಜಿಲ್ಲಾಕ್ಕೆ ಇವತ್ತು ಹನಿ ಎಲ್ಲಿ ನೋಡಿದಲ್ಲಿ ಹೈಡ್ರ ನೀರು ಬರಾಕತ್ತೈತಿ. ನೀರಿನಾಗ ಬಿಜಾಪುರ ತೇಲಾಕತ್ತೈತಿ.
ತಂಪವ ಎಷ್ಟು ಹಸಿರಿದ ಒಣದ ತೋಟ ಮಾಡ್ಯಾರ ಎಂ ಬಿ ಪಾಟೀಲ್ರ ಗೊತ್ತೈತನ್ರಿ. ಅಂಥ ಎಂ ಬಿ ಪಾಟೀಲ್ ಅವ್ರ ಜೋಡಿ ಯಾರು ವಾದ ವಿವಾದ ಮಾಡ್ಯಾರ್ರಿ? ಗೋವಿಂದ ಕಾರಜೋಳ ಸಾಹೇಬರು ಮಾಡ್ಯಾರ, ಅವ್ರದ್ದು ಸೋಲು ಖಚಿತ ಆಕೈತಿ. ಮುರುಗೇಶ್ ನಿರಾಣಿ ವಾದ ವಿವಾದ ಮಾಡ್ಯಾರ, ಸೋಲು ಖಚಿತ. ಇಂಥವೆಲ್ಲ ಎಂ ಬಿ ಪಾಟೀಲ್ದ ಒಂದು ನಾಲ್ಗೆ ಮೇಲೆ ಭಾಳ ಕರಿನಾಲ್ಗಿ. ಅವರೆಲ್ಲರೇ ಕಣ್ಣು ದೊಡ್ಡ ಮಾಡಿ ಹಿಂಗೆ ಒಂದು ಸ್ವಲ್ಪ ಶಾಪ ಕೊಟ್ರೆ ಭಾಸ್ಮ ಕಲಾಸ್, ಇವು ಸೋಲು ಕ್ಯಾಂಡಿಡೇಟ್ ರೀ. ಇನ್ನು ಬರ್ತಾನೆ ನೋಡ್ರಿ ಹುಣಗುಂದ ದೊಡ್ಡನಗೌಡ ಪಾಟೀಲ್. ದೊಡ್ಡನಗೌಡ ಪಾಟೀಲ್ ಅವ್ರಿಗೂ ಪಂಚಮಶಾಲಿಯ ಕರ್ನಾಟಕ ರಾಜ್ಯದ ಧುರೀಣರಾದಂಥ ವಿಜಯಾನಂದ ಕಾಶ್ಯಪ್ಪನವ್ರು ಮಾತ್ರ ಶಡ್ಡ ಹೊಡೆದ ಅಲ್ಲಿ ತಮ್ಮ ಗೆಲುವು ತೋರ್ಸವ್ರ. ಅಲ್ಲಿ ವಿಜಯಾನಂದ ಕಾಶ್ಯಪ್ಪನವ್ರ ಕಿತ್ತಲು ಅವರ ಧರ್ಮ ಪತ್ನಿ ವೀಣಾ ಕಾಶ್ಯಪ್ಪನವ್ರದ್ದು ಭಾಳ ನೆಟ್ವರ್ಕ್ ಐತ್ರಿ. ಪ್ರತಿ ಮನೆ ಹೆಣ್ಮಕ್ಳ ಜೊತೆ ಭಾಳ ಒಂದು ಅರಿಶಿಣ ಕುಂಕುಮ ಕಾರ್ಯಕ್ರಮದವ್ರದ್ದು ಸಂವಾದ ಐತಿ. ಅವು ಎಂದೂ ಓಟ್ ಬಿಡುಗಡೆ ಆಗೋದಿಲ್ಲ, ಹೊಳ್ಳೋದಿಲ್ಲ. ಏನೋ ಒಂದು ಸ್ವಲ್ಪ BJP ಗಾಳಿ, ಯಡಿಯೂರಪ್ಪನ ಗಾಳಿ ಇದ್ದಾಗ ಆವಾಗ ವಿಜಯಾನಂದ ಕಾಶ್ಯಪ್ಪನವ್ರಿಗೆ ಒಂದು ಸ್ವಲ್ಪ ಹಿನ್ನಡೆಯಾಗಿ ಸೋಲು ಅನುಭವಿಸಿದ್ದ. ಆದರೆ ಈಗ ಅವು ನಕ್ಕಿ ವಿಧಾನಸಭಾ ಪ್ರವೇಶ. ಇದು 7 ಬಾಗಲಕೋಟೆ ಕ್ಷೇತ್ರದ ಸವಿಸ್ತಾರವಾದ ಮಾಹಿತಿ ಕೊಟ್ಟೇನು. ಇತರಾಗ ಏರ್ಪೇರು ಆಗಬಹುದು ರೀ. ಟಿಕೆಟು ಇವ್ರಿಗೆ ಕೊಟ್ಟು ಮತ್ತು ಬೇರೆದವ್ರಿಗೂ ಆಗ್ಬೋದು. ಯಾಕಂದ್ರೆ ಇನ್ನೂ 1 ವರ್ಷ ಐತಿ. 1 ವರ್ಷಕ್ಕಿಂತ ಮುಂಚಿತ ಭವಿಷ್ಯ ಹೇಳಾಗ್ತಾನೆ ಕಾಕ ಅಂತೇಳಿ. ನಮ್ಮ ಭವಿಷ್ಯ ವಿಶ್ಲೇಷಣೆ ಗ್ರೌಂಡ್ ರಿಪೋರ್ಟ್ಸ್ ಬಾಗಲಕೋಟೆ ಜಿಲ್ಲೆಗೆ ಮಾತ್ರ, ನಮ್ಮ ಅಂದಾಜಿನ ಪ್ರಕಾರ ಮಾತ್ರ, ನಮ್ಮ ಸಮೀಕ್ಷೆಯ ಪ್ರಕಾರ ಮಾತ್ರ. ಇದೇನು ಫೈನಲ್ ಅಲ್ಲ. ಆದ್ರೆ ಇತರಾಗ ಭವಿಷ್ಯನ್ಯಾಗ ಒಂದು ಖಚಿತತೆ ಮತ್ತು ನಿಶ್ಚಿತತೆ ಐತಿ. ಅದನ್ನು ತಿಳ್ಕೊರಿ. ಗ್ಯಾರಂಟಿ ಅಂತಾರಲ್ಲ, 24 ಕ್ಯಾರೆಟ್ ಗೋಲ್ಡ್ ಗ್ಯಾರಂಟಿ, ಹಂಗೆ ಗ್ಯಾರಂಟಿ ಕೊಟ್ಟನು. 7 ಕ್ಷೇತ್ರದಾಗ ಏರ್ಪೇರ್ ಆಗ್ತಾವು, ಹೆಚ್ಚು ಕಡಿಮೆ ಆಗ್ತಾವು. ಅಲ್ಪದಾಗ ಸೋಲ್ತಾರು, ಅಲ್ಪದಾಗ ಗೆಲ್ತಾರು. ಆದರೆ ಕೆಲವು ಕ್ಷೇತ್ರ ಮಾತ್ರ ಕಟ್ಟಿಟ್ಟ ಬುತ್ತಿ ಬಾದಾಮಿ, ತೇರ್ದಾಳ. ಇಲ್ಲಿ ಯಾವುದೇ ಪೈಪೋಟಿ ಇಲ್ಲ. ಆಮೇಲೆ ಆನಂದ ನ್ಯಾಮಗೌಡ ಸ್ಮಾರ್ಟ್ ಹೀರೋ, ಅವನದು ಗೆಲುವು ಗ್ಯಾರಂಟಿ. ಈ ಬಾಗಲಕೋಟೆ 7 ಕ್ಷೇತ್ರದ ಸಮೀಕ್ಷೆ ಸಂಪೂರ್ಣವಾಗಿ ಫೋಟೋ ಸಮೇತ ತೋರ್ಸಾಕತ್ತಾನ ನೋಡ್ರಿ. ನಿಮಗೇನು ಅನಿಸ್ತೈತಿ? ಇಲ್ಲಿ BJP ಒಂದು 2 ಗೆಲ್ಲಬಹುದು ಅನ್ನೋದು ಒಂದು ಅಂದಾಜು ಐತಿ. ಆದ್ರೆ BJPಗೆ ಮಾಸ್ ಲೀಡರ್ ಯಾರ್ರೀ ಕರ್ನಾಟಕಕ್ಕೆ? ಬೊಮ್ಮಾಯಿ ನೇತೃತ್ವದಾಗ ನಾವು ಚುನಾವಣೆ ನಡೆಸ್ತೇವೆ ಅಂತಾರೆ. ಪಾಪ ಬೊಮ್ಮಾಯಿ ಅವ್ರು ಏನು ಮಾಡ್ಯಾರ್ರಿ? ಬೊಮ್ಮಾಯಿ ಅವ್ರಿಗೆ ಇಂಥ ಚಿಂತೆ ಹಚ್ಚಿಬಿಟ್ಟಾರ. ಹಗ್ಗ ಜಗ್ಗಾಟ ಮಾಡಿ ಖಜಾನೆನ ಖಾಲಿ ಆಗೈತಿ, ರೊಕ್ಕ ಕೊಡಿದ್ರೆ ಅಭಿವೃದ್ಧಿಗೆ ರೊಕ್ಕಿಲ್ಲ. ಪಾಪ ಬಸವರಾಜ ಬೊಮ್ಮಾಯಿ ಏನು ಮಾಡ್ಯಾರ? ಜೀವನದಾಗ ಒಂದು ಮಾಜಿ ಮುಖ್ಯಮಂತ್ರಿ ಅನ್ನೋದು ಒಂದು ಬಂತು ಅವ್ರಿಗೆ ಸಾಕು. ಇನ್ನು ಆಮೇಲೆ ಅವ್ರು ಹಾವೇರಿ ಜಿಲ್ಲಾಕ್ಕೂ ಹೋಗ್ಕಣ. ಇನ್ನು ಬಾಗಲಕೋಟೆ ಜಿಲ್ಲಾ ಆದಮೇಲೆ ಬಿಜಾಪುರ ಜಿಲ್ಲಾ ಗ್ರೌಂಡ್ ರಿಪೋರ್ಟ್ ಹೇಳ್ತಾನೆ 2 ದಿವಸ ಬಿಟ್ಟು. ಹಾವೇರಿ ಜಿಲ್ಲಾಕ್ಕೆ ಹೋಗ್ಕಣ, ಗುಲ್ಬರ್ಗಾಕ್ಕೆ ಹೋಗ್ಕಣ, ಆಮೇಲೆ ಬೀದರ್ ಭದ್ರಕೋಟೆಗೆ ಹೋಗ್ಕಣ, ನಂತರ ತುಮಕೂರು, ದಾವಣಗೆರೆ, ಬಳ್ಳಾರಿ, ಕೆರೆ ಹಾಕ್ತಾರೆ, ಅಲ್ಲಿ ಹೋಗ್ತಾನೆ. ಇವೆಲ್ಲ ನಮ್ಮ ಅನಿಸಿಕೆಗಳ ಮುಖಾಂತರ ನಾನು ತಿಳಿಸಿದ್ದೀನಿ. ನನ್ನ ಗ್ರೌಂಡ್ ರಿಪೋರ್ಟ್ ಮುಖಾಂತರ ನನ್ನ ಅಲ್ಲಿ ಅಭಿಮಾನಿಗಳು ಏನು ಹೇಳಿದಾರ ಅವರ ಆಧಾರದ ಮುಖಾಂತರ ತಿಳಿಸಿದ್ದೀನಿ. ಇಲ್ಲಿ ಒಂದು ಅಂಶ ನೆನಪಿಟ್ಕೊಡ್ರಿ, ನೀವು ನಂಬರ್ 1 ಚಾನಲ್ ಫಾಲೋ ಮಾಡೋಕ್ಕಿಂತ ಮುಂಚಿತನ ಈ ರಿಪೋರ್ಟ್ಸ್ ನೋಡಿದ ತಕ್ಷಣ ಕಮೆಂಟ್ ಬಾಕ್ಸ್ನಾಗ ನಿಮ್ಮ ಅನಿಸಿಕೆ ನನಗೆ ಹಾಕ್ರಿ, ಶೇರ್ ಮಾಡಿರಿ, ಬಿಡೀ ಬಾಗಲಕೋಟೆ ಜಿಲ್ಲಾದಾಗ ವೈರಲ್ ಮಾಡಿರಿ ಈ ವಿಡಿಯೋ. ಮತ್ತು ಬೇರೆ ಸುದ್ದಿ ಒಂದು ಕಾಕ ತೊಗೊಂಬರ್ತಾನೆ, ಮಹತ್ವವಾದ ಸುದ್ದಿ ತೊಗೊಂಬರ್ತಾನೆ, ಖತರ್ನಾಕ್ ಸುದ್ದಿ ಬರ್ತಾನೆ. ಆಮೇಲೆ ಬಿಜಾಪುರದಾಗ ಬರ್ತಾನೆ. ಬಿಜಾಪುರದಾಗ ಬರೋಕ್ಕಿಂತ ಮೊದಲ ನಿಮ್ಮ ಅನಿಸಿಕೆ ಏನೇನದಾವ ಈಗ ಹೇಳ್ರಪ್ಪ, ಮತ್ತು ನಾನು ನಿಮ್ಗೆ ಅದನ್ನು ಜೋಡಿಸಿ ಹೇಳ್ತಾನೆ. ಹಂಗಾರ ಬರಲ್ರಿ. ನಮಸ್ಕಾರ ರೀಪ್ಪ.